ಹಾಯ್ ವೀಕ್ಷಕರೇ, ನಮಸ್ಕಾರ. ಹೇಗಿದ್ರೆ ಎಲ್ಲರೂ ವೀಕ್ಷಕರೇ? ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಪಡೆದುಕೊಳ್ಳುವ ಕರ್ನಾಟಕದಲ್ಲಿ ಬರುವಂತಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಏಕೆಂದರೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣ ಟೋಟಲ್ ಆಗಿ ಮಹಿಳೆಯರ ಖಾತೆಗಳಿಗೆ 6,000 ರೂಪಾಯಿ ಹಣವನ್ನು ಜಮಾ ಎಂದು ಸಚಿವರಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ 11ನೇ ಕಂತಿನ ಹಣವನ್ನು ಕೂಡ ಯಾರು ಪಡೆದುಕೊಂಡಿದ್ದು ಅವರಿಗೆ 12ನೇ ಕಂತಿನ ಹಣದ ಜೊತೆಗೆ 13ನೇ ಕಂತಿನ ಹಣ ಮತ್ತು 11ನೇ ಕಂತಿನ ಹಣ ಇನ್ನೂ ಯಾರು ಪಡೆದುಕೊಂಡಿಲ್ಲ ಅವರಿಗೆ 12ನೇ ಕಂತಿನ ಹಣದ ಜೊತೆಗೆ 11ನೇ ಕಂತಿನ ಹಣ. ಹೀಗಾಗಿ ಪ್ರತಿಯೊಂದು ಮಹಿಳೆಯರಿಗೆ 4,000 ರೂಪಾಯಿ ಎಂದು ಘೋಷಣೆಯನ್ನು ಮಾಡಿದ್ದಾರಂತೆ. ಮತ್ತು ಹೀಗಾಗಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಹಾಗಾಗಿ ಮತ್ತು ಸಚಿವರಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ನಿಮಗೆ ಪೂರ್ತಿಯಾದ ಮಾಹಿತಿ ಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ ವೀಕ್ಷಕರೇ. ಹಾಗಿದ್ರೆ ನೋಡಿ ವೀಕ್ಷಕರೇ, ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ಇಲ್ಲಿ ಕರ್ನಾಟಕದಲ್ಲಿ ಇರುವ ಪ್ರತಿಯೊಂದು ಮಹಿಳೆಯರು ಕೂಡ 11ನೇ ಕಂತಿನ ಹಣ 2,000 ಹಣವನ್ನು ಪಡೆದುಕೊಂಡಿದ್ದರು. ಹಾಗಾಗಿ 12ನೇ ಕಂತಿನ ಹಣಕ್ಕಾಗಿ ಕೂಡ ಇನ್ನೂ ಬಹಳಷ್ಟು ಮಹಿಳೆಯರು ಕೂಡ ಹಣವನ್ನು ಪಡೆದುಕೊಂಡಿಲ್ಲ. ಹಾಗಾಗಿ 13ನೇ ಕಂತಿನ ಹಣವನ್ನು ಕೂಡ ಯಾವಾಗ ಬರುತ್ತದೆ ಅಂತ ಪ್ರತಿಯೊಂದು ಮಹಿಳೆಯರು ಕೂಡ ಡೌಟ್ ನಲ್ಲಿ ಇದ್ದರು. ಹಾಗಾಗಿ 12ನೇ ಕಂತಿನ ಹಣ 2,000 ಮತ್ತು 13ನೇ ಕಂತಿನ ಹಣ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಸಚಿವರಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಮಾಡಿದ್ದಾರಂತೆ. ಹಾಗಾಗಿ 4,000 ರೂಪಾಯಿ ಹಣವನ್ನು ಈ 20ರಿಂದ 25 ಜಿಲ್ಲೆಗಳಿಗೆ ಇವತ್ತಿನಿಂದ ಬಿಡುಗಡೆ ಎಂದು ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾಗಿ ನಿಮ್ಮ ಜಿಲ್ಲೆಗಳಲ್ಲಿ ನೀವು ಇದ್ದರೆ, ಅಂದ್ರೆ ನಾನು ಹೇಳುವ ಈ ಜಿಲ್ಲೆಗಳಲ್ಲಿ ನೀವು ಇದ್ದರೆ ನಿಮಗೆ 6,000 ರೂಪಾಯಿ ಅಥವಾ 4,000 ರೂಪಾಯಿ ಇವತ್ತಿನಿಂದಲೇ ಬರುತ್ತದೆ ಎಂದು ಮಾಹಿತಿ ಕೂಡ ಬಂದಿದೆ ವೀಕ್ಷಕರೇ. ಹಾಗಾಗಿ ಯಾವ ಜಿಲ್ಲೆ ಅಂತ ನೋಡುವುದಾದ್ರೆ ನೋಡಿ ಸ್ನೇಹಿತರೆ, ನಾನು ಜಿಲ್ಲೆಗಳ ಹೇಳ್ತೀನಿ. ಆದರೆ ನೀವು ಈ ಜಿಲ್ಲೆಗಳಲ್ಲಿ ಇದ್ದರೆ ನಿಮಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ 20ರಿಂದ 25 ಜಿಲ್ಲೆಗಳಿಗೆ ಇವತ್ತೇ ಬಿಡುಗಡೆ ಮಾಡಿದ್ದಾರೆ ಎಂದು ಮಾಹಿತಿ ಕೂಡ ಬಂದಿದೆ ವೀಕ್ಷಕರೇ. ಹಾಗಾಗಿ ಜಿಲ್ಲೆಗಳನ್ನು ನೋಡೋಣ ಬನ್ನಿ. ಮೈಸೂರು, ಮಂಡ್ಯ, ಚಾಮರಾಜನಗರ, ಉಡುಪಿ, ಮಂಗಳೂರು, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೀದರ್, ಗುಲ್ಬರ್ಗಾ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಗಳೂರು, ಉಡುಪಿ, ಬೆಂಗಳೂರು ಗ್ರಾಮಾಂತರ ಮತ್ತು ಚಾಮರಾಜನಗರ. ವೀಕ್ಷಕರೇ ನೋಡಿ ವೀಕ್ಷಕರೇ, ನೀವು ಈ ಜಿಲ್ಲೆಗಳಲ್ಲಿ ಇದ್ದರೆ ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣವನ್ನು ಜಮಾ ಎಂದು ಫಿಕ್ಸ್. ಏಕೆಂದರೆ ನೋಡಿ ವೀಕ್ಷಕರೇ, ನೋಡಿ ಈ ಜಿಲ್ಲೆಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು. ಮತ್ತು ನಿಮ್ಮ ಖಾತೆಗಳಿಗೂ ಕೂಡ 4,000 ರೂಪಾಯಿ ಹಣವನ್ನು ಇವತ್ತಿನಿಂದ ಬಿಡುಗಡೆ ಎಂದು ಕೂಡ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಿದ್ದರೆ ನಿಮ್ಮ ಖಾತೆಗಳಿಗೆ 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 12ನೇ ಕಂತಿನ ಹಣ ಕೂಡ 12ನೇ ಕಂತಿನ ಹಣದ ಜೊತೆಗೆ 2,000 ಮತ್ತು 11ನೇ ಕಂತಿನ ಹಣ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಪ್ರತಿಯೊಂದು ಮಹಿಳೆಯರು ಕೂಡ ಈ ಜಿಲ್ಲೆಗಳಲ್ಲಿ ಇದ್ದರೆ ನೀವು ಹಣವನ್ನು ಪಡೆದುಕೊಳ್ಳುತ್ತೀರಾ ವೀಕ್ಷಕರೇ. ಹಾಗಿದ್ದರೆ ನಿಮ್ಮ ಖಾತೆಗಳನ್ನು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ನಿಮಗೆ 4,000 ರೂಪಾಯಿ ಹಣವನ್ನು ಜಮಾವಣೆ ಆಗಿರುತ್ತದೆ ವೀಕ್ಷಕರೇ. ನೋಡಿ, ನೀವು ಹಣವನ್ನು ಪಡೆದುಕೊಂಡಿದ್ದೀರಾ ಇಲ್ಲ ಅಂತ ಕಮೆಂಟ್ ಮಾಡಿ. ನಿಮಗೆ ಎಷ್ಟನೇ ಕಂತಿನ ಹಣವನ್ನು ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ. ಏಕೆಂದರೆ ಬೇರೆಯವರು ಕೂಡ ವಿಡಿಯೋನ ನೋಡಿದಾಗ ಅವರಿಗೆ ಈ ಜಿಲ್ಲೆಗಳಿಗೆ ಹಣವನ್ನು ಬಂದಿದೆ ಅಂತ ಗೊತ್ತಾಗುತ್ತದೆ ವೀಕ್ಷಕರೇ. ನೋಡಿ, ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಪ್ರತಿಯೊಂದು ಡೌಟ್ಗಳು ಇದ್ದರೂ ಕೂಡ ಕಮೆಂಟ್ ಮಾಡಿ. ನಿಮಗೆ ನಾವು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಗಳನ್ನು ದಿನನಿತ್ಯ ಹೇಳ್ತಾ ಇರ್ತೀವಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ದಿನನಿತ್ಯ ನೋಡಿ ವೀಕ್ಷಕರೇ. ನಿಮಗೆ ಪೂರ್ತಿಯಾಗಿ ಮಾಹಿತಿಯನ್ನು ಅರ್ಥವಾಗುತ್ತದೆ ವೀಕ್ಷಕರೇ. ಹಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.